ಕ್ಲೈಮ್ಯಾಕ್ಸ್ ಅಂತ ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸ್ ಬೇಕಾದ ಜನಗಳು ಹಂಗೆ ಬೆಚ್ಚಗಳಿಸ್ಬಿಡ್ತದೆ. ನಮ್ಮ ಕೋಮಲ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಜೊತೆಗೆ ನಮ್ಮ ತನಿಷರು ತುಂಬ ಅದ್ಭುತ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ಸಿನಿಮಾ ತನಕ ತುಂಬ ಚೆನ್ನಾಗಿ ಸೂಪರ್ ಮೂವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ ನೋಡಿ. ಕೋಮಲ್ ಅವ್ರ ಆ್ಯಕ್ಟಿಂಗ್ ಹೇಗಿತ್ತು ಸರ್? ಎಕ್ಸ್ಟ್ರಾಡಿನರಿ ಅಂದರೆ ಅದು ನಾವು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದು ಥಿಯೇಟರ್ ನೋಡ್ಬೇಕಾದ್ರೆ ಭಯ ಏನಾದರೂ ಏನಿಲ್ಲ, ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಇಡೀ ಫ್ಯಾಮಿಲಿ ಬಂದು ನೋಡೋಂಥ ಒಂದು ಸಿನಿಮಾ. ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಅದ್ಭುತ ಸಿನಿಮಾ. ನಿಮ್ಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ನಿಮಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಟೋಟಲ್ ಸಿನಿಮಾ ಒಳ್ಳೆ ಸಿನಿಮಾ. ಇದನ್ನೆಲ್ಲ ನಂಬ್ತೀರಾ? ಬ್ಲ್ಯಾಕ್ ಮ್ಯಾಜಿಕ್ ಅದ್ರ ಬಗ್ಗೆ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು ಸ್ವಲ್ಪ ಜನ ನಂಬ್ತಾರೆ, ಸ್ವಲ್ಪ ಜನ ನಂಬಲ್ಲ. ಕೋಮಲ್ ಸರ್ ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿದೆ. ಬಂದು ನೋಡಿ, ಥಿಯೇಟರ್ಲಿ ಬಂದು ಸೊ ನೋಡಿದ್ವಿ. ಅದು ನಮಗೂ ಫೀಲ್ ಆಗ್ತಿತ್ತು ಅಲ್ಲಿ ಕೊಂಡ್ಕೊಂಡು. ಆಮೇಲೆ ಇನ್ನೊಂದು ಮೂಢನಂಬಿಕೆಗೆ ಅವ್ರ ಹೆಂಡತಿ ಪ್ರಾಣ ಹೋಗುತ್ತೆ. ಸೊ ಮೂಢನಂಬಿಕೆ ಕೂಡ ಇತ್ತು. ಸೊ ಅದೊಂದು ಮೆಸೇಜ್ ಕೊಡ್ತು ನಮಗೆ. ಆಮೇಲೆ ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಒಂದು ಸರ್ತಿ ಮೂವಿ ನೋಡ್ಕೊಂಡು. ಸಿನಿಮಾದಲ್ಲಿ ಕಣ್ಣು ನೀರು ಬಂದಂಗಿದೆ. ಹೌದು ಸರ್, ಒಂದು ಸ್ವಲ್ಪ ಫೀಲ್ ಆಯಿತು. ಅಲ್ಲ, ಯಾಕೆ ಕಳು ಬಂತು ಅಂತ ಏನಿತ್ತು ಅಂತ ಸಿನಿಮಾದಲ್ಲಿ ಅಂತ ಏನಿತ್ತು ಅಂತ ಆಮೇಲೆ ಕೋಮಲ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆಮೇಲೆ ತನಿಷಾ ಮ್ಯಾಮ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್. ಅಲ್ಲ, ನಕ್ಕು ನಕ್ಕುನ ಕಣ್ಣು ನೀರು ಬಂತು ಅಂತ ನಾವು ಅಂದ್ಕೊಂಡ್ವಿ. ಹೌದು ಸರ್, ಬಂತು. ಅವ್ರ ಹೆಂಡತಿಗೆ ಆಗ್ತಾರಲ್ಲ, ಅವಾಗ ಬಂತು ಸರ್. ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ನೋಡೋಕ್ಕೆ ಇನ್ನೊಂದು ಸಲ ಸಿನಿಮಾ ನೋಡಬೇಕೇನೋ ಅಂತ ಅನಿಸುತ್ತೆ. ಏನು ಇಷ್ಟ ಆಯಿತು ಸರ್? ಅದೇ ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಆಮೇಲೆ ಕಾಸ್ಟ್ಯೂಮ್ ಬಗ್ಗೆ ಬಂದರೆ ನಮ್ಮ ಬಿಗ್ ಬಾಸಲ್ಲಿ ಒಂದು 10-12 ಜನ ಕಾಸ್ಟ್ಯೂಮ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕಾಸ್ಟ್ಯೂಮ್ ಬಂದು ಬಿಗ್ ಬಾಸ್ ಅವ್ರಿಗೆ ಅಂತ ಅನಿಸುತ್ತೆ. ಅದು ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದಾರೆ. ತನಿಷಾ ಮೇಡಮ್, ಮೇಯ್ನಾಗಿ DOP ಆಗಿರ್ಬೋದು. DOP ಮತ್ತೊಂದು ಅಲ್ಟಿಮೇಟ್ ಆಗಿದೆ. ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಕೆಲವೊಮ್ಮೆ ನಮ್ಗೆ ಗೊತ್ತಾಗಲ್ಲ, ಬಟ್ ಹಿಂದೆ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ. ಸೊ ಹೀಗೆ ಕನ್ನಡ ಸಿನಿಮಾನ ಬೆಳೆಸಿ